ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ವಿಚಾರವಾಗಿ ಕಿತ್ತಾಟ ಶುರುವಾಗಿರುವಂತದ್ದು. ನೈಟ್ ಲೈಟಿಂಗ್ ಕುರಿತು ನಾಯಕರ ಮಧ್ಯೆ ಪರಸ್ಪರ ವಾಗ್ದಾಳಿ ನಡೆದಿದೆ. ಸಂಸದ ಹಾಗೂ ಉಸ್ತುವಾರಿ ಸಚಿವರ ನಡುವೆ ಸಮರ ಶುರುವಾಗಿರುವಂತದ್ದು. ಕಿರಿಯರಿಗೆ ಬುದ್ಧಿವಾದ ಹೇಳಿದ್ದಾರೆ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ. ವಿಮಾನ ನಿಲ್ದಾಣ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಟ್ಟು ತಪ್ಪು ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದನ್ನ ಅದಾನಿಗೆ ನೀಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತ? ಬಿಜೆಪಿಯ ವಿರುದ್ಧ ಶಿಕ್ಷಣ ಸಚಿವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ವಿಮಾನ ನಿಲ್ದಾಣ ವಿಚಾರವಾಗಿ ಇದೀಗ ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ತಪ್ಪನ್ನ ಮಾಡಿದ್ವಿ ಅಂತ ಹೇಳಿಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಕಿವಿ ಮಾತನ್ನ ಹೇಳಿದ್ರು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು. ಇಬ್ಬರ ಅಭಿಪ್ರಾಯದಿಂದ ಭಿನ್ನಾಭಿಪ್ರಾಯದಿಂದ ವಿಮಾನ ನಿಲ್ದಾಣ ಗುಜರಿ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ತಿದ್ದಾರೆ. ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇದೀಗ ಈಶ್ವರಪ್ಪ. ಕೆಎಸ್ ಈಶ್ವರಪ್ಪ ಹೇಳ್ತಾ ಇರುವಂತಹ ಮಾತುಗಳು. ಮೊದಲೇ ಕಿವಿ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿವೈ ರಾಘವೇಂದ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪಗೆ ಕೆಎಸ್ ಈಶ್ವರಪ್ಪ ಕಿವಿ ಮಾತನ್ನ ಹೇಳ್ತಿದ್ದಾರೆ. ವಿಮಾನ ನಿಲ್ದಾಣವನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಟ್ಟು ತಪ್ಪು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಹಣ ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೊಂದು ಒಳ್ಳೆ ವಿಮಾನ ನಿಲ್ದಾಣ ಆಯ್ತು. ಸಾಕಷ್ಟು ಪ್ರಯತ್ನವನ್ನ ನಮ್ಮ ಸಂಸದರು ಮಾಡಿದ್ರು. ಆದ್ರೆ ಈಗ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ರೀತಿ ಒಬ್ರಿಗೊಬ್ರು ಟೀಕೆ ಮಾಡ್ತಾ ಕೂತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಯಾಕೆಂತಂದ್ರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಇರಬಾರ್ದು. ಒಬ್ರಿಗೊಬ್ರು ಸಹಕಾರ ಕೊಡಲೇಬೇಕು. ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದಿನ್ನೂ ಆಗಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲಾ ಮೆಟೀರಿಯಲ್ ಬಂದಿದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಅವರು, ಮಧು ಬಂಗಾರಪ್ಪನವ್ರು ಏನು ಹೇಳ್ತಿದ್ದಾರೆ? ಯಾಕೆ ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಉದ್ಘಾಟನೆ ಆಗಂತ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಅವ್ರಿಗೆ ಅದಾಗಿಲ್ಲ ಅಂತ? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಬೇಡ. ದಯವಿಟ್ಟು ಇಬ್ರು ಒಟ್ಟಿಗೆ ಕೂತ್ಕೊಂಡು ಈ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ಪೂರ್ಣ ನಾಗರಿಕರು ಬಳಸ್ಕೊಂಡ್ರೆ ಅವಾಗ ಕೈಗಾರಿಕೆಗಳು, ವ್ಯಾಪಾರ, ಉದ್ಯಮ ಎಲ್ಲವೂ ಒಳ್ಳೇದಾಗತ್ತೆ. ಇಲ್ಲ ಅಂತಂದ್ರೆ ವಿಮಾನ ನಿಲ್ದಾಣ ಬರ್ತಾ ಒಂದು ಹೊತ್ತಿ ಗುಜರಿಗೆ ಹೋಗುತ್ತದು. ಇದಕ್ಕೆ ಇಬ್ರು ನೀವು ಕಾರಣರಾಗ್ತೀರಿ. ಇಷ್ಟು ಹಣ ವ್ಯರ್ಥ ಆಗತ್ತೆ. ಅನೇಕ ವಿಮಾನಗಳು ಬಂದವು, ಏನನ್ನೋ ಸಣ್ಣ ಸಣ್ಣ ಕಾರಣಗಳು ವಾಪಸ್ ಹೋಗಿದ್ದಾವೆ. ಯಾವಾಗ ಫೋನ್ ಮಾಡಿದ್ರು ಕೂಡ ವಿಮಾನ ಹತ್ತದಕ್ಕೆ ಭಯ ಆಗತ್ತೆ. ಯಾಕೆಂದ್ರೆ ಎಲ್ಲಿ ಇಳಿಯುತ್ತೋ ಎಲ್ಲಿ ಬರುತ್ತೋ ಅಂತ. ಮತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಅನೇಕರು ಬುಕ್ ಮಾಡಿದವರು ವಿಮಾನ ಇಲ್ಲ ಸರ್ ಇವತ್ತು ಕ್ಯಾನ್ಸಲ್ ಆಯ್ತು ಸರ್. ಕೇಂದ್ರ ಸರ್ಕಾರ